ಅವರೊಂದಿಗೆ ಎಲ್ಲರೂ ಈ ಕಾರ್ಯಕಾರಿ ಆಜಾದ್ರವರ ಉದ್ಯಾನ ಅವರ ಪುತ್ಥಳಿಯ ಮುಂದೆ ಒಂದು ಶಾರದಾ ಮಾತೃ ಮಂಡಳ ದೇಶಭಕ್ತಿ ಗೀತೆ ಹಾಡ್ತಾರೆ. ಅದಕ್ಕಿಂತ ಮುಂಚೆ ಈಗ ಚಂದ್ರಶೇಖರ್ ಆಜಾದ್ರ ಬಗ್ಗೆ ಒಂದು ಸಂಕಲನ ಮಾಡಿದಂಥ ಮೈ ಸತೀಶ್ ರವರು ಒಂದು ಗೀತೆ ರಚಿಸಿದ್ದಾರೆ. ಅದನ್ನ ತಮ್ಮ ಮುಂದೆ ಈ ಧ್ವನಿವರ್ಧಕದ ಮುಖಾಂತರ ಚಂದ್ರಶೇಖರ್ ಆಜಾದ್ ಕಿ ಅಣ್ಣ ಒಂಚೂರು ಫುಲ್ ಬರಲ್ಲ, ಒಂದು ನಿಮಿಷ ಫುಲ್ ಬರಬೇಕು. ಫೋನ್ ಐತಪ್ಪ ಸ್ವಲ್ಪ, ಓ ಫೋನ್ ಐತಪ್ಪ. ಹುಟ್ಟ ಶ್ಯಾಮನು ದಿಟ್ಟತನದಲ್ಲಿ ದುಷ್ಟರ ಶಿರವನ್ನು ಮೆಟ್ಟುವನು. ಪುಟ್ಟ ಶ್ಯಾಮನು ದಿಟ್ಟತನದಲ್ಲಿ ದುಷ್ಟರ ಶಿರವನ್ನು ಮೆಟ್ಟು ಜಗಕ್ಕೆ ಹರಡುವ ಕೀರುತಿ ಸಮ್ಮೆನಿಗೆ ಕಲಿಸಿ ಕಾಲ ಚಕ್ರವ ಉರುಳಿಸಿ ಸಮ್ಮೆನಿಗೆ ನವಚೇತನ ಸ್ವೀಕರಿಸಬೇಕು ಅಂತ ಮನವಿ ಮಾಡಿ ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ. ಈಗ ಎರಡನೇ ಬಹುಮಾನ, ಮೂರನೇ ಬಹುಮಾನ, ಮತ್ತೊಂದು ಮೂರನೇ ಮಹಾಲಕ್ಷ್ಮಿ PR ಎರಡನೇ ಬಹುಮಾನ ಪಡೆದಿರ್ತಾರೆ. ಪೂರ್ವ ಕಾಲೇಜು ಸ್ಪರ್ಧಿ ಬಾಲಕಿಯರ ಪಡೆದಿರ್ತಾರೆ. ಅವರಿಗೆ ತಮ್ಮ ಬರ್ತಡೆ. ಆದ್ರೆ ನಾವ್ಯಾರು ಹುಟ್ಟಿರಿಲ್ಲ, ಆಗಿಂದನೇ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಸಾವಿರಾರು ಜನ, ಲಕ್ಷಾಂತರ ಜನ ಅವರ ಪ್ರಾಣಗಳನ್ನ ಬಲಿ ಕೊಟ್ಟು ಈ ಬ್ರಿಟಿಷರಿಂದ, ಮೊಘಲರಿಂದ ನಮಗೆಲ್ಲ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಅಂತವ್ರನ್ನ ನೆನ್ಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅವ್ರ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ ಅಲ್ವಾ. ನಾವಿಲ್ಲ ಅಂದ್ರೂ ಇನ್ನ 100 ವರ್ಷ, 200 ವರ್ಷ, 300 ವರ್ಷ ಆದ್ರೂ ಅಜರಾಮರವಾಗಿರುತ್ತೆ. ನಾವು ಬಂಗಾರಪೇಟೆ ತಾಲೂಕಲ್ಲಿ ಹುಟ್ಟಿದಿರಿ. ನಾವು ಏನಾದರೂ ಸಾಧನೆ ಮಾಡಬೇಕು, ದೇಶದ ಪರವಾಗಿರ್ಬೇಕು. ಚುನಾವಣೆ ಬಂದಾಗ ಯಾರ್ಯಾರು ಓಟ್ ಹಾಕೊಂಡ್ಲಿ, ಆದ್ರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ಬೇಕು. ಈ ದೇಶದಲ್ಲಿ ಹಿಂದೂ, ಬೌದ್ಧರು, ಕ್ರಿಶ್ಚಿಯನ್ಸು, ಮುಸ್ಲಿಮರು ಎಲ್ಲರೂ ಇದ್ದೀರಿ. ಎಲ್ಲರೂ ಈ ದೇಶಕ್ಕೋಸ್ಕರ ಹೋರಾಡಿದ್ದಾರೆ. ಅದು ಬಿಟ್ಟು ವಿದ್ಯಾರ್ಥಿಗಳು ನೀಟ್ದು ಇನ್ನೊಂದು ಮತ್ತೊಂದೆಲ್ಲ ನೋಡ್ತಾ ಇದ್ದೀರಿ ನೀವು ಮಕ್ಕಳೆಲ್ಲ. ಆ ನೀಟಲ್ಲಿ ಹಂಗಾಗೋಯ್ತು, ಹಿಂಗಾಗೋಯ್ತು, ಅದು ಇದು ಹೋರಾಟ ಮಾಡ್ಬೇಕಂತ. ವಿದ್ಯಾರ್ಥಿಗಳು ಈ ಕ್ವಶನ್ ಪೇಪರ್ ಲೀಕ್ ಆಗೋದಕ್ಕೆ ನಾವು ವಿರೋಧ ಮಾಡ್ತೀರಿ ಅಲ್ವಾ. ಕ್ವಶನ್ ಪೇಪರ್ ಲೀಕ್ ಆಗ್ಕೊಡ್ದು, ತುಂಬಾ ಕಷ್ಟಪಟ್ಟು ಓದ್ತಿರ್ತಾರೆ. ಆ ಕ್ವಶನ್ ಪೇಪರ್ ಲೀಕ್ ಆಗಿದ್ದಕ್ಕೆ ಎನ್ಕ್ವೈರಿ ಮಾಡಿದ್ದಾರೆ, ಯಾರು ಅಂತ ಹಿಡ್ಕೊಂಡಿದ್ದಾರೆ, ಅವ್ರನ್ನ ಶಿಕ್ಷೆನೂ ಕೊಟ್ಟಿದ್ದಾರೆ, ಒಳಗಡೆನೂ ಇದ್ದಾರೆ. ಇದನ್ನ ಹೋರಾಟ ಮಾಡ್ತೀರಿ ಅಂತೇಳಿ ಯಾರೋ ಅಮೇರಿಕದಿಂದ ಬಂದ್ರು. ಏನ್ ಪಾರ್ಟಿ ಅದು? ಕಾಕ್ರೋಚ್ ಪಾರ್ಟಿ ಅಂತ. ಏನ್ ಪಾರ್ಟಿ? ಜಿರಳೆ ಪಾರ್ಟಿ. ಜಿರಳೆ ಪಾರ್ಟಿ ಬಂದು ಈ ಪಾಕಿಸ್ತಾನ, ಬಾಂಗ್ಲಾದೇಶ, ಬೇರೆ ಬೇರೆ ಈ ಚೈನಾ, ಈ ಶತ್ರು ರಾಷ್ಟ್ರಗಳ ಹತ್ರ ಈ ದೇಶದಲ್ಲಿದ್ದು ನಮ್ಮ ಮನೆಯಲ್ಲಿದ್ದು ನಮ್ಮ ಮನೆಗೆ ಮೋಸ ಮಾಡೋಂಥವ್ರು ಇರ್ತಾರಲ್ಲ, ಈ ದೇಶದ ನೆಲ, ಜಲ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಂಡು ನೇಪಾಳಲ್ಲಿ ಪ್ರಧಾನಮಂತ್ರಿ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು, ಶ್ರೀಲಂಕಾಲ್ ಪ್ರಧಾನಮಂತ್ರಿ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು, ಬಾಂಗ್ಲಾದೇಶಲ್ಲಿ ಪ್ರಧಾನಮಂತ್ರಿ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು. ಇದಕ್ಕೆಲ್ಲ ಹೊರದೇಶದವರು ಫಂಡಿಂಗ್ ಮಾಡಿದ್ದು. ಏನ್ ಹೇಳು, ಆ ದೇಶದಲ್ಲೇ ಇದ್ದು ಆ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡೋಂಥವ್ರು ಕೆಲವರು ಪೇಮೆಂಟ್ ಗಿರಾಕಿಲಿ ಇರ್ತಾರೆ. ಅವ್ರಿಗೆ ದೇಶ ಗೀಶ ಇನ್ನೊಂದು ಮತ್ತೊಂದು ಏನು ಬೇಡ, ಅವರೊಂದು NGOಗಳು ಇಟ್ಕೊಂಡಿರ್ತಾರೆ. ಆ NGOಗಳಿಂದ ಫಾರಿನ್ ನಿಂದ ಅವ್ರಿಗೆ ಫಂಡ್ ಬರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಕೇಳಿದಾಗ ನೀವು 4 ಜನ ಕೇಳಬೇಕು. ಫಾರಿನ್ ನಿಂದ ಫಂಡ್ ಬಂದು ಈ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಯನ್ನು ಮಾಡೋಂಥವ್ದು, ಹಿಂದೂ ವಿರೋಧವಾಗಿ ಮಾತಾಡೋಂಥವ್ದು, RSS ವಿರೋಧವಾಗಿ ಮಾತಾಡೋಂಥವ್ದು, ದೇಶದಲ್ಲಿ ಪ್ರಧಾನಮಂತ್ರಿ ಅವ್ರನ್ನ ಕೆಳಗಡೆ ಇಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಹೋರಾಟ ಮಾಡ್ಬೇಕು ನೀವು ಅಂತ ಫಂಡ್ ಬರುತ್ತೆ. ಆ ಫಂಡು ಬಂದು ಕೆಲವ್ರನ್ನ ಮತಾಂತರ ಮಾಡೋಂಥವು ಬಲವಂತವಾಗಿ, ಕೆಲವ್ರನ್ನ ಉಗ್ರಗಾಮಿ ಚಟುವಟಿಕೆಗಳು ಮಾಡೋಂಥವ್ದು, ಮಿಲಿಟರಿ ಅವ್ರ ಮೇಲೆ ಕಲ್ಲೊಡೆ ಅಂತ ಕೆಲಸಗಳು ಮಾಡಿಸೋದು, ಇಂಥವನ್ನೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ಏನ್ ಮಾಡಿದ್ರು ಈ ದೇಶದ ಪ್ರಧಾನಮಂತ್ರಿಗಳು, ಈ ತರ ದುಡ್ಡು ಬಂದ್ರೆ ತಾನೆ ಇವ್ರು ಇಂಥ ಕೆಲಸಗಳೆಲ್ಲ ಮಾಡೋದು, ಅದ್ರ ವಿರುದ್ಧವಾಗಿ ಒಂದು ಬಿಲ್ ತರಬೇಕು. ಇವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ,
ಏನಕ್ಕೋಸ್ಕರ ಇವ್ರು ಖರ್ಚು ಮಾಡ್ತಾರೆ ಅದನ್ನ ಲೆಕ್ಕ ಕೊಡ್ಬೇಕಲ್ಲ ಈ ದೇಶದಲ್ಲಿ. ಅದಕ್ಕೋಸ್ಕರ ಒಂದು ಬಿಲ್ ತರಬೇಕು ಪಾರ್ಲಿಮೆಂಟ್ ಅಲ್ಲಿ ಅಂತ ಡಿಸೈಡ್ ಮಾಡಿದಾಗ ಅಯ್ಯೋ ಈ ಗಂಜಿ ಗಿರಾಕಿಗಳಿದ್ರಲ್ಲ ಇವರೆಲ್ಲ ಏನ್ ಮಾಡಿದ್ರು, ನಮಗ್ ಬರೋ ದುಡ್ಡೆಲ್ಲ ಹೋಗ್ಬಿಡುತ್ತೆ, ಇಲ್ಲ ಆದ್ರೂ ಅದು ಇದು ಹೇಳ್ಕೊಂಡು ಒಂದು ಬ್ಯಾಗ್ ತಗ್ಲ ಹಾಕೊಂಡು ಅವು ಇವು ಇದು ಮಾಡ್ಕೊಂಡು ಕೆಲವರು ಇದಾರೆ ಇಲ್ಲೆಲ್ಲ ಫಿಲಮ್ ಆಕ್ಟರ್ಗಳು ಅವ್ರು ಇವರೆಲ್ಲ ಅವರೆಲ್ಲ ಮಾಡ್ದಂಗೆ ಮಾಡ್ಕೊಂಡು ಕಾಸುಗಳು ಯಾವಾಗೂ ಬಂದು ಮಕ್ಕಳನ್ನೆಲ್ಲ ಫಾರಿನಲ್ಲಿ ಓದ್ಕೊಂಡು ಆರಾಮಾಗಿದ್ರು, ಯಾವುದು ಕೆಲಸ ಇಲ್ಲ. ಈಗ ಅದು ಬಂದ್ರೆ ಇಲ್ಲಿ ಎಲ್ಲದೂ ಕತ್ರಿ ಆಗೋತೈತೆ ಅಂತೇಳಿ ಯಾರ್ಯಾರನೋ ಬೇರೆ ಬೇರೆ ಕಡೆಯಿಂದ ಅವ್ರ ಫೋನ್ ಪೇಗಳಿಗೆ 10,000 ದುಡ್ಡು ಹಾಕಿ ಬೇರೆ ಬೇರೆ ರಾಜ್ಯಗಳಿಂದ ನೀಟ್ ಎಕ್ಸಾಮ್ ಬರೆದಿರ್ತಕ್ಕಂಥವ್ರು ಯಾರಮ್ಮ, ಸೆಕೆಂಡ್ PUC ಪಾಸ್ ಆಗಿರ್ತಕ್ಕಂಥವ್ರು, ಸೆಕೆಂಡ್ PUC ಪಾಸ್ ಆಗಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅನ್ನೋರು ಅಲ್ಲಿ ಹೋರಾಟ ಮಾಡೋದಲ್ವಾ. ಇವರು ಬಂದಿರೋದು ಯಾರ್ಯಾರು ಗೊತ್ತಾ, 60 ವರ್ಷ, 70 ವರ್ಷ, 45 ವರ್ಷ, 35 ವರ್ಷ, ಇವರೆಲ್ಲ ನೀಟ್ ಅಂದ್ರೆ ಏನಂತ ಗೊತ್ತಿಲ್ಲದೆ ಇದ್ದಂಥವ್ರು ಬಂದವ್ರೆ. ಅರ್ಥ ಆಯ್ತು, ನೀಟಾಗಿ ಬಂದಿದ್ದಾರೆ. ಕಲ್ಲುಗಳು ಎತ್ಕೊಂಡ್ಬಂದವ್ರೆ, ಅಲ್ಲಿ ಪಾರ್ಕಲ್ಲಿ ಇರ್ತಾರೆ, ಇಟ್ಕೆ ಕಲ್ಲುಗಳು ಎತ್ಕೊಂತಾರೆ, ಅಲ್ಲಿ ಹೊಡಿತಾರೆ, ಪಾರ್ಲಿಮೆಂಟ್ಗೆ ಅಟ್ಯಾಕ್ ಮಾಡ್ತೀರಿ ಅಂತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸೋಂಥ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ನಾವಿಷ್ಟೇ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಏನೇ ಇದ್ರೇನು ಈ ದೇಶದ ವಿರುದ್ಧವಾಗಿ ಯಾವುದಾದ್ರೂ ಚಟುವಟಿಕೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಆ ವಿರುದ್ಧ ತಿರುಗಬೇಕು. ತಿರುಗಿ ಈ ದೇಶದ ಪರವಾಗಿ ಕೆಲಸ ಮಾಡೋಂಥದ್ದಕ್ಕೆ ನಾವೆಲ್ಲ ಸಹಕರಿಸಬೇಕು. ಅದಕ್ಕೋಸ್ಕರ ಇವತ್ತೇ ನೀವು ಚಂದ್ರಶೇಖರ್ ಆಜಾದಿಯವರು 120ನೇ ಬರ್ತ್ಡೇಗೆ ಬಂದಿದ್ದೀರಿ, ಹುಟ್ಟುಹಬ್ಬಕ್ಕೆ, ಜಯಂತ್ಯೋತ್ಸವಕ್ಕೆ. ಇದರಲ್ಲಿ ನಮ್ಮಲ್ಲಿ ಒಂದೇ ಮಾತ್ರ ಇದಕ್ಕೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಸುಮಾರು ಜನ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡು ಇವತ್ತು ಬಹುಮಾನನ ವಿತರಣೆ ಮಾಡಿದ್ರಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಚಂದ್ರಶೇಖರ್ ಆಜಾದ್ ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಗ ಏನಿದೆ, ಈ ಜಾಗ ತುಂಬಾ ಚಿಕ್ಕದು ಜಾಗ, ಮನ್ಸಲ್ಲಿ ಮಾತ್ರ ದೊಡ್ಡದಾಗಿ ಕೊಟ್ಟಿದ್ದೀರಿ. ಈ ರಾಜಕಾರಣಿಗಳು ಈಗ 100 ಎಕರೆ, 200 ಎಕರೆ, 20 ಎಕರೆ, 30 ಎಕರೆ, 5 ಎಕರೆ, 10 ಎಕರೆನೆಲ್ಲ ಅವ್ರು ಸ್ವಂತಕ್ಕೆ ಬಳಸ್ಕೊಂಡ್ಬಿಡ್ತಾರೆ ಸರ್ಕಾರದ್ದು. ಆದ್ರೆ ನಮ್ಮಲ್ಲಿ ಅಂಬೇಡ್ಕರ್ ಆಗಿರ್ಬೋದು, ಗಾಂಧಿಯವರಾಗಿರ್ಬೋದು, ಚಂದ್ರಶೇಖರ್ ಆಜಾದ್ ಅವರಾಗಿರ್ಬೋದು, ವೀರ ಸಾವರ್ಕರ್ ಇರ್ಬೋದು, ಇಂಥವ್ರಿಗೆ ಪಾರ್ಕ್ಗಳು ಮಾಡೋದಕ್ಕೆ ಇವ್ರು ಜಾಗ ಕೊಡಲ್ಲ, ಎಲ್ಲ ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವೆಲ್ಲ ದೇಶ ಪ್ರೇಮಿಗಳಾಗಿ ದೇಶದ ಪರವಾಗಿ ನಿಂತ್ಕೊಂಡು ನೀವೆಲ್ಲೇ ಯಾವುದೇ ಫಾರಿನ್ ಕಂಟ್ರಿಗಳಿಗೆ ಹೋದ್ರೂ ವಾಪಸ್ ಇಲ್ಲೇ ಬರಬೇಕು. ನೋಡಿದ್ರಲ್ಲ IT BT ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದರು, ಕರೋನಾ ಟೈಮಲ್ಲಿ ಎಲ್ಲ ವಾಪಸ್ ಬಂದ್ಬಿಟ್ರೆ. ಯಾಕೆ ಬಂದ್ರಂದ್ರೆ ಅಯ್ಯೋ ನಮ್ಮ ದೇಶದಲ್ಲಾದ್ರೂ ಇದ್ರೆ ನಾವು ತೀರೋದ್ರೆ ಇಲ್ಲಾದ್ರೂ ಆಗ್ತಾರೆ, ನಮ್ಮ ಕಣ್ಮುಂದೆ ಎಲ್ಲಾರು ಎಲ್ಲಾಗ್ತಾರೋ ಗೊತ್ತಿಲ್ಲ, ನಮ್ಮ ಮನೆಯವ್ರದ್ದು ಹೋಗಿ ನೋಡ್ತಾರೋ ಇಲ್ಲ ಗೊತ್ತಿಲ್ಲ ಅಂತೇಳಿ ಬೆಂಗಳೂರಲ್ಲಿದ್ದವರೆಲ್ಲ ಬಂದು ಎಲ್ಲೆಲ್ಲಿ ಜಮೀನುಗಳು ಖಾಲಿ ಬಿಟ್ಕೊಂಡಿರೋ ಹೊಲಗಳು ಅವ್ರನ್ನೆಲ್ಲ ಉತ್ತು 4 ಹಸುಗಳು ತಗೊಂಡು 10 ಕುರಿಗಳು ತಗೊಂಡು ಇಲ್ಲೇ ಕೆಲಸ ಮಾಡಿ ವ್ಯವಸಾಯ ಮಾಡಿ ಅವ್ರೇನ್ IT BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು, ಅದನ್ನ ಇಲ್ಲೇ ಸಂಪಾದನೆ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೋಸ್ಕರ ನೀವೆಲ್ಲೇ ಹೋದ್ರೇನು ಭಾರತ ದೇಶದಷ್ಟು ಸ್ವತಂತ್ರ, ಭಾರತ ದೇಶದಲ್ಲಿ ಸಿಕ್ಕಷ್ಟು ನೆಮ್ಮದಿ ಬೇರೆ ಇನ್ನೆಲ್ಲೂ ಸಿಕ್ಕಲ್ಲ. ಅದಕ್ಕೋಸ್ಕರ ನೀವೆಲ್ಲ ಏನು ವಿದ್ಯಾರ್ಥಿಗಳಿದ್ದೀರಿ, ವಿದ್ಯಾರ್ಥಿನಿಯರಿದ್ದೀರಿ, ನಿಮ್ಮಲ್ಲಿ ಸುಮಾರು ಜನ ಇಂಜಿನಿಯರ್ಗಳಾಗಬೇಕು, ಡಾಕ್ಟರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ IAS, KS, IPS, ಅಡ್ವೊಕೇಟ್ಸು, ಟೀಚರ್ಸ್ ಎಲ್ಲರೂ ಇದ್ದಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಶಾಲೆಗೂ ಒಳ್ಳೆ ಹೆಸರು ತರಬೇಕು, ನಿಮ್ಮ ತಂದೆ ತಾಯಿಗೂ ಒಳ್ಳೆ ಹೆಸರು ತರಬೇಕು, ಈ ಬಂಗಾರಪೇಟೆ ತಾಲೂಕು ಒಳ್ಳೆ ಹೆಸರು ತರಬೇಕು, ಈ ದೇಶಕ್ಕೂ ಒಳ್ಳೆ ಕೀರ್ತಿ ತರತಕ್ಕಂಥ ಇತಿಹಾಸದಲ್ಲಿ ಉಳ್ಕೊಳ್ಳೋಂಥ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ಈ ಮೊಬೈಲು ಅವು ಇವೆಲ್ಲ ಬಿಟ್ಬಿಡಿ ದಯವಿಟ್ಟು. ನೀವೇನು ಈ SLC ಈ ಡಿಗ್ರಿವರೆಗೂ ಕರೆಕ್ಟಾಗಿ ಓದ್ಬಿಟ್ರೆ ನೀವು ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಾಗೋದ್ರೆ ಅದು ನಿಮ್ಮ ಕುಟುಂಬನ ಸಾಕೊಳ್ಳುತ್ತೆ. ಇದ್ರಲ್ಲೇನಾದ್ರೂ ಈ ಟೈಮಲ್ಲಿ ಏನಾದ್ರು ನೀವು ಬೇರೆ ಅಡ್ಡದಾರಿ ಹಿಡ್ಕೊಂಡ್ರೆ ಇನ್ನು ಮಾಮೂಲಿ ಗೊತ್ತಲ್ಲ ನಿಮಗೆ ಆ ಲೆಕ್ಕಾಚಾರದಲ್ಲಿ. ಅಂದ್ರೆ ಓದದೇ ಇರೋರು ಬೇಕಾದಷ್ಟು ವ್ಯವಸಾಯ ಇನ್ನೊಂದು ಮತ್ತೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸ್ಬೇಕಾದ್ರೆ ತುಂಬಾ ಕಷ್ಟ. ನಾವೆಲ್ಲ ಡಿಗ್ರಿವರೆಗೂ ಬಂದಿರೋದು ಬರೀ 3-4 ಸಾವಿರದಲ್ಲೇ. ನಿಮಗೆ ಲಕ್ಷಗಳು ಕಟ್ಟಿ ತಂದೆ ತಾಯಿ ನಿಮ್ಮನ್ನ ಓದಿನ ಮನ್ಸು ನೋವಿಸ್ಕೊಡ್ದು ಇವ್ರನ್ನೆಲ್ಲಾನು ಚೆನ್ನಾಗಿ ನೋಡ್ಕೊಂಡಾಗ
ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಾಗ ನಿಮ್ಮ ತಲೆ ಮೇಲೆ ಹೂ ಬಾಡಲ್ಲ. ಇವತ್ತು ಒಳ್ಳೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸೇರಿದ್ರಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನೀವೆಲ್ಲ ಒಳ್ಳೆ ದೊಡ್ಡ ವ್ಯಕ್ತಿಗಳಾಗಬೇಕು. ನಾವು ಕಾಯ್ತಾ ಇರ್ತೀರಿ. ಧನ್ಯವಾದಗಳು.